ಸ್ನೇಹಿತರೆ ನಮಸ್ಕಾರ. ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ, ದಾಖಲೆಗಳ ಸರದಾರ, ರನ್ ಮಷೀನ್ ವಿರಾಟ್ ಕೊಹ್ಲಿ ಅಂದ್ರೆ ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಕ್ರಿಕೆಟ್ ಇತಿಹಾಸದಲ್ಲಿ ತನ್ನದೇ ಬ್ರ್ಯಾಂಡ್ ಸ್ಥಾಪಿಸಿರುವ ವಿರಾಟ್ ಕೊಹ್ಲಿ ಅವರು ಇತ್ತೀಚೆಗೆ ನಡೆದ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತಕ್ಕೆ ಟ್ರೋಫಿ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು. ಒಂದು ಕಡೆ ತಂಡಕ್ಕೆ ಗೆಲುವಿನ ರೂವಾರಿಯಾದ ಕೊಹ್ಲಿ ಅವರು ಮತ್ತೊಂದೆಡೆ ವಿಶ್ವಕಪ್ ಗೆಲ್ಲುತ್ತಿದ್ದಂತೆಯೇ ಟಿ20 ಕ್ರಿಕೆಟ್ ಮಾದರಿಗೆ ನಿವೃತ್ತಿಯನ್ನ ಘೋಷಿಸಿದರು. ಸ್ನೇಹಿತರೆ, ಬಾರ್ಬಡೋಸ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆದ್ದ ಟೀಮ್ ಇಂಡಿಯಾ ಗುರುವಾರ ಅಂದರೆ ಜುಲೈ 4ಕ್ಕೆ ದೆಹಲಿಗೆ ಮರಳಿತು. ಇನ್ನು ವಿಶ್ವಕಪ್ ಗೆದ್ದ ಹೀರೋಗಳಿಗೆ ಕೇವಲ ಬಿಸಿಸಿಐನಿಂದ ಮಾತ್ರವಲ್ಲದೆ ದೇಶದ ಜನರಿಂದ ವಿಶೇಷ ಗೌರವ, ಸನ್ಮಾನ ಮತ್ತು ಬಹುಮಾನಗಳೇ ಹರಿದು ಬಂದಿದ್ದವು. ಸ್ನೇಹಿತರೆ, 17 ವರ್ಷಗಳ ಬಳಿಕ ಭಾರತಕ್ಕೆ ವಿಶ್ವಕಪ್ ತಂದುಕೊಟ್ಟ ಆಟಗಾರರಿಗೆ ಪ್ರಧಾನಿ ಮೋದಿಯಿಂದಲೂ ವಿಶೇಷ ಮೆಚ್ಚುಗೆ, ಪ್ರಶಂಸೆ ವ್ಯಕ್ತವಾಯಿತು. ಈ ಮಧ್ಯೆ ತನ್ನನ್ನು ಪ್ರಶಂಸಿಸುತ್ತಿರುವ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ತಲೆಬಾಗಿದ ವಿರಾಟ್ ಕೊಹ್ಲಿ ಅವರು ಹೆಚ್ಚಾಗಿ ಅಧ್ಯಾತ್ಮದ ಕಡೆ ವಾಲುತ್ತಾರೆ ಎಂಬ ಸಂಗತಿ ಅನೇಕರಿಗೆ ತಿಳಿದಿಲ್ಲ. ಹೌದು ಸ್ನೇಹಿತರೆ, ಕ್ರಿಕೆಟ್ಗೆ ಬರುವ ಮೊದಲಿನಿಂದಲೂ ಕೂಡ ವಿರಾಟ್ ಕೊಹ್ಲಿ ದೇವರ ಅಪ್ಪಟ ಭಕ್ತರು. ಆಧ್ಯಾತ್ಮಿಕವಾಗಿಯೂ ಅವರು ಹತ್ತಿರವಾಗಿದ್ದಾರೆ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಅವರ ಫೋನ್ನಲ್ಲಿರುವ ನೀಮ್ ಕರೋಲಿ ಬಾಬಾ ಅವರ ವಾಲ್ ಪೇಪರ್ ಆಗಿದೆ. ಸ್ನೇಹಿತರೆ, ಅಸಲಿಗೆ ಈ ನೀಮ್ ಕರೋಲಿ ಬಾಬಾ ಯಾರು ಮತ್ತು ಇವರ ಫೋಟೋ ಏಕೆ ಕೊಹ್ಲಿ ಫೋನ್ನ ವಾಲ್ಪೇಪರ್ನಲ್ಲಿದೆ ಎಂಬ ಪ್ರಶ್ನೆ ಮೂಡುವುದು ಸಹಜವಾಗಿದೆ. ಆದರೆ ಇದಕ್ಕೆ ಉತ್ತರವಾಗಿ ಅಧ್ಯಾತ್ಮದಲ್ಲಿ ರನ್ ಮಷೀನ್ ಅವರಿಗಿರುವ ನಂಬಿಕೆ. ಈ ಹಿಂದೆ ಕರೋಲಿ ಬಾಬಾ ಅವರನ್ನು ವಿರಾಟ್ ಕೊಹ್ಲಿ ಭೇಟಿಯಾಗಿದ್ದರು. ಅದಾದ ಬಳಿಕ ತಮ್ಮ ಮೊದಲ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಶತಕವನ್ನ ಬಾರಿಸಿದ್ದರು. ಇದೆಲ್ಲವೂ ಗುರುಗಳ ಆಶೀರ್ವಾದವೆಂದೇ ವಿರಾಟ್ ಕೊಹ್ಲಿ ಅವರು ನಂಬಿದ್ದಾರೆ. ಸ್ನೇಹಿತರೆ, ಅಸಲಿಗೆ ಈ ನೀಮ್ ಕರೋಲಿ ಬಾಬಾ ಅವರನ್ನು ಭಾರತದಲ್ಲಿ ಪ್ರಸಿದ್ಧ ಮತ್ತು ಗೌರವಾನ್ವಿತ ಮಾಸ್ಟರ್ ಎಂದೇ ಜನರು ಕರೆಯುತ್ತಾರೆ. ತಮ್ಮ ಆಶ್ರಮದಲ್ಲಿ ಬೋಧನೆಗಳ ಮೂಲಕ ಅನೇಕರ ಜೀವನದ ಮೇಲೆ ಭಾರಿ ಪರಿಣಾಮವನ್ನ ಬೀರಿದ್ದಾರೆ. ನೀಮ್ ಕರೋಲಿ ಬಾಬಾ ಅವರ ಮೂಲ ಹೆಸರು ಲಕ್ಷ್ಮಣ್ ನಾರಾಯಣ್ ಶರ್ಮಾ. ಇವರು ಪ್ರಪಂಚದಾದ್ಯಂತ ಪ್ರಸಿದ್ಧ ವ್ಯಕ್ತಿಗಳಿಗೆ ಆಧ್ಯಾತ್ಮಕತೆಯನ್ನು ಕಲಿಸುತ್ತಾರೆ ಎಂದು ಹೇಳಲಾಗಿದೆ. ಇನ್ನು ಕರೋಲಿ ಅವರನ್ನು ಗುರು ಎಂದು ಆಧರಿಸಿರುವ ವಿರಾಟ್ ಕೊಹ್ಲಿ ಅವರು ತಮ್ಮ ಕುಟುಂಬದವರೊಂದಿಗೆ ಆಗಾಗ್ಗೆ ಬಾಬಾರ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಸ್ನೇಹಿತರೆ, ನೈನಿತಾಲ್ನಲ್ಲಿರುವ ನೀಮ್ ಕರೋಲಿ ಬಾಬಾ ಅವರ ಆಶ್ರಮದಲ್ಲಿ ವಿರಾಟ್ ದಂಪತಿಗಳು ದಾನ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ವರದಿಯಾಗಿದ್ದು, ಇದು ವಿರಾಟ್ಗೆ ಆಧ್ಯಾತ್ಮಿಕತೆ ದತ್ತ ಒಲವು ಎಷ್ಟಿದೆ ಎಂಬುದನ್ನ ತೋರಿಸುತ್ತದೆ. ನೀಮ್ ಕರೋಲಿ ಬಾಬಾ ಅವರ 2 ಆಶ್ರಮಗಳಿಗೆ ಭೇಟಿ ನೀಡಿರುವ ವಿರಾಟ್ ಕೊಹ್ಲಿ ಅವರು ಗುರೂಜಿಯನ್ನ ಬಲವಾಗಿ ನಂಬುತ್ತಾರೆ ಎಂದು ಮಾತಿದೆ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಭಾರತದ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.